ಸೌದಿ ಆಡಳಿತದಿಂದ ಕ್ರಾಂತಿಕಾರಿ ಹೆಜ್ಜೆ. ದೊಡ್ಡ ಕಾನೂನನ್ನೇ ರದ್ದು ಮಾಡಿದ ಮೊಹಮ್ಮದ್ ಬಿನ್ ಸಲ್ಮಾನ್. ಕ್ರೂರ ಕಫಲಕ್ಕೆ ಕಪಾಳಕ್ಕೆ ಹೊಡೆದ ಯುವರಾಜ. ಸ್ನೇಹಿತರೆ, ಅಂತೂ ಇಂತೂ ಸೌದಿ ಅರೇಬಿಯಾ ದೊಡ್ಡ ನಿರ್ಧಾರ ತಗೊಂಡಿದೆ. ಅಲ್ಲಿನ ಪಟ್ಟದ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ತನ್ನ ರಾಷ್ಟ್ರದಲ್ಲಿದ್ದ ಕೆಟ್ಟ ಕಾನೂನೊಂದನ್ನ ಕಫಲವನ್ನ ರದ್ದು ಮಾಡಿ ಬಿಸಾಕಿದ್ದಾರೆ. ಕಫಲಕ್ಕೆ ಕಪಾಲಕ್ಕೆ ಬರೆಸಿದ್ದಾರೆ. ಜಗತ್ತಿಂದ ತೀವ್ರ ಟೀಕೆ ಗುರಿಯಾಗಿದ್ದ, ಆಧುನಿಕ ಗುಲಾಮಗಿರಿಯನ್ನ ಪೋಷಿಸ್ತಾ ಇದ್ದ ಕಫಲ ಅನ್ನೋ ಭಯಾನಕ ಸಿಸ್ಟಮ್ಗೆ ನಿರ್ಬಂಧ ಹಾಕಿದ್ದಾರೆ. ಇನ್ಮೇಲೆ ಇರಲ್ಲ, ಸೌದಿಯಲ್ಲಿ ಫ್ರೀಯಾಗಿ ಕೆಲಸ ಮಾಡಬಹುದು, ಮಾನವ ಹಕ್ಕುಗಳಿಗೆ ನಾವು ಗೌರವ ಕೊಡ್ತೀವಿ ಅಂತ ಸೌದಿಯ ಪಟ್ಟದ ಯುವರಾಜ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಘೋಷಿಸಿದ್ದಾರೆ. ಈ ಮೂಲಕ ಕೋಟ್ಯಂತರ ಜನರಿಗೆ, ಲಕ್ಷಾಂತರ ಭಾರತೀಯರಿಗೆ ನಿಟ್ಟುಸಿರು ಬಿಡುವ ರೀತಿಯಾಗಿದೆ. ಪ್ರಾಣಿಗಳ ತರ ಸಿಕ್ಕಾಕೊಂಡು ಬೋನ್ನಲ್ಲಿ ಸಿಕ್ಕ ಜೀವಿಗಳಂತೆ ಒದ್ದಾಡ್ತಿದ್ದ ಭಾರತೀಯರಿಗೆ ಹೊಸ ಭರವಸೆ ಮೂಡಿದೆ ಸೌದಿ ಜಾಬ್ಸ್ ಬಗ್ಗೆ. ಹಾಗಿದ್ರೆ ಸೌದಿ ತಗೊಂಡಿರೋ ಈ ಹೊಸ ನಿರ್ಧಾರದ ಮಹತ್ವ ಏನು? ಅಷ್ಟಕ್ಕೂ ಏನಿದು ಕಫಲ ಸಿಸ್ಟಮ್? ಕಫೀಲ್ ಅಂದ್ರೆ ಯಾರು? ಮೊಹಮ್ಮದ್ ಬಿನ್ ಸಲ್ಮಾನ್ ಈ ತರ ರುಚಿಗೆದ್ದಿರೋದು ಯಾಕೆ? ಇದರಿಂದ ಭಾರತೀಯರಿಗೆ ಏನ್ ಲಾಭ? ಭಾರತೀಯರಿಗೆ ಲಾಭ ಮಾಡ್ಕೊಳ್ಳೋಕೆ ಯುವರಾಜನಿಗೆ ಏನು ಅಷ್ಟೊಂದು ಆಸಕ್ತಿ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಚಾನಲ್ಗೆ ದಯವಿಟ್ಟು ಈ ಕೂಡಲೇ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅನ್ನೋ ಮನವಿ. ಬನ್ನಿ ಆರಂಭ ಮಾಡೋಣ. ಕಫಲಕ್ಕೆ ಕಪಾಲ ಮೋಕ್ಷ, 50 ವರ್ಷಗಳ ಗುಲಾಮಗಿರಿ ಅಂತ್ಯ. ಸ್ನೇಹಿತರೆ, ಕಫಲ ಅನ್ನೋದು ಸೌದಿಯಲ್ಲಿ ಉದ್ಯೋಗಿಗಳಿಗೆ ಇದ್ದ ಸಿಸ್ಟಮ್. ಕಫಲ ಅಂದ್ರೆ ಅರೇಬಿಕ್ ಭಾಷೆಯಲ್ಲಿ ಸ್ಪಾನ್ಸರ್ಶಿಪ್ ಅಂತ ಬರುತ್ತೆ. ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದು ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡೋರಿಗೆ ಈ ಸಿಸ್ಟಮ್ ಅಡಿಯಲ್ಲಿ ಕೆಲಸ ಕೊಡಲಾಗ್ತಿತ್ತು. ನಿಮಗೆ ಗೊತ್ತಿರೋ ಹಾಗೆ 1950ರ ನಂತರ ಇಡೀ ಪ್ರಪಂಚದಲ್ಲಿ ತೈಲಕ್ಕಾಗಿ ಬೇಡಿಕೆ ಹೆಚ್ಚಾಯಿತು. ಗಲ್ಫ್ ರಾಷ್ಟ್ರಗಳು ತೈಲ ಬಗೆ ಬಗೆದು ಮಾರೋಕೆ ಶುರು ಮಾಡಿದ್ರು. ಅವರಿಗೆ ದುಡಿಯೋಕೆ ಕಾರ್ಮಿಕರು ಬೇಕಾಗಿತ್ತು. ಹೀಗಾಗಿ ಭಾರತ ಸೇರಿ ಜಗತ್ತಿನ ಮೂಲೆ ಮೂಲೆಯಿಂದ ಜನ ಹೋದ್ರು. ಭಾರತದಿಂದ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿಂದ ಹ್ಯೂಮನ್ ರಿಸೋರ್ಸ್ ಅಲ್ಲಿಗೆ ಹರಿದು ಹೋಯಿತು. ಆದರೆ ಈ ರೀತಿ ಪ್ರವಾಹದಂತೆ ಬಂದರೆ ಸ್ಥಳೀಯ ಉದ್ಯೋಗಿಗಳಿಗೆ ಸಮಸ್ಯೆ ಆಗುತ್ತೆ ಅಂತ, ವರ್ಕ್ ಫೋರ್ಸ್ ಸಿಸ್ಟಮ್ ಮೇಲೂ ನೆಗೆಟಿವ್ ಪರಿಣಾಮ ಬೀರುತ್ತೆ ಅಂತ ಸೌದಿ ಹಾಗೂ ಇನ್ನೊಂದಷ್ಟು ರಾಷ್ಟ್ರಗಳು ಸೇರಿ ಈ ಗಲ್ಫ್ ರಾಷ್ಟ್ರಗಳು ಕಫಲ ಸಿಸ್ಟಮ್ ಅನ್ನ ಜಾರಿಗೆ ತಂದ್ರು. ಇದರ ಅಡಿಯಲ್ಲಿ ಆ ದೇಶಕ್ಕೆ ಹೋಗಿ ಕೆಲಸ ಮಾಡೋ ಉದ್ಯೋಗಿಯ ಮೇಲೆ ಸೌದಿಗೆ ಮತ್ತು ಸೌದಿಯ ಕಂಪನಿಗಳಿಗೆ ಸಂಪೂರ್ಣ ಹಕ್ಕು ಬರುತ್ತೆ. ಸೌದಿ ನಾಗರಿಕರು ಒಂಥರ ಇವ್ರ ಮೇಲೆ ಯಜಮಾನ್ರ ತರ, ಇವ್ರನ್ನ ಗುಲಾಮ್ರ ತರ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾ ಇದ್ರು. ಇದಂತ ಭಯಾನಕ ಕಾನೂನು ಅಂದ್ರೆ ಕಾರ್ಮಿಕರಿಗೆ ಕನಿಷ್ಠ ಹಕ್ಕುಗಳನ್ನ ಕೂಡ ಕೊಡ್ತಾ ಇರಲಿಲ್ಲ. ಹೈರ್ ಮಾಡಿಕೊಂಡ ಕಂಪನಿಗಳು, ಅವ್ರನ್ನ ಕಫೀಲ್ಗಳು ಅಂತ ಕರೀತಾರೆ, ಅವರೇ ಕಂಟ್ರೋಲ್ ಮಾಡ್ತಾ ಇದ್ರು. ಉದ್ಯೋಗಿಗಳ ವೀಸಾ, ಜಾಬ್, ಅವರ ಟ್ರಾವೆಲ್ ಎಲ್ಲದರ ಮೇಲೂ ಕೂಡ ಅವ್ರ ಕಂಟ್ರೋಲ್. ನಿಮ್ಮ ದಮ್ಮಯ್ಯ ನಮ್ಮ ದೇಶಕ್ಕೆ ವಾಪಸ್ ಹೋಗ್ತೇವೆ ಬಿಟ್ಬಿಡಿ ಅಂದ್ರೂ ಕೂಡ ಬಿಡ್ತಾ ಇರಲಿಲ್ಲ. 5-10 ವರ್ಷ ಕಾಂಟ್ರಾಕ್ಟ್ ಮಾಡಿಕೊಂಡು ಕೆಲವೊಂದ್ಸಲ ಚಿತ್ರಹಿಂಸೆ ಕೊಟ್ಟಿರೋ ಎಕ್ಸಾಂಪಲ್ಸ್ ಕೂಡ ಇವೆ. ಆಡು ಜೀವಿತಂ ಅನ್ನೋ ಒಂದು ಮೂವಿಲೂ ಕೂಡ ನೀವು ಇದನ್ನ ನೋಡಿರಬಹುದು. ಎಲ್ಲರಿಗೂ ಅಷ್ಟೇ ಹಿಂಸೆ ಆಗಿಲ್ಲದೆ ಹೋದ್ರೂ ಕೂಡ ಸುಸಜ್ಜಿತ ಕಚೇರಿಗಳಲ್ಲೂ ಕೂಡ ಒಂದಷ್ಟು ಲೆವೆಲ್ನ ಹಿಂಸೆಯನ್ನ ಭಾರತೀಯ ಉದ್ಯೋಗಿಗಳು ಅನುಭವಿಸ್ತಾ ಇದ್ರು. ಬೇರೆ ಕಡೆ ಸೇರೋಕು ಬಿಡ್ತಾ ಇರಲಿಲ್ಲ. ಲೀಗಲ್ ಆಗಿ ಚಾಲೆಂಜ್ ಮಾಡೋಕು ಕಂಪನಿಗಳ ಪರ್ಮಿಷನ್ ಬೇಕು. ಗುಲಾಮರ ಜೀವನ. ಅಫ್ಕೋರ್ಸ್ ಹೈ ವೇಜ್ ವರ್ಕರ್ಸ್ ಅಥವಾ ಹೈ ಸ್ಯಾಲರಿಗೆ ಹೋಗ್ತಾ ಇದ್ದ ಹೈಲಿ ಸ್ಕಿಲ್ಡ್ ಪೀಪಲ್ಗೆ ಅಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಆದರೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಲೋ ವೇಜ್ ವರ್ಕರ್ಸ್ ಆಗಿ ಹೋಗ್ತಾ ಇದ್ರಲ್ಲ, ಸಣ್ಣ ಪುಟ್ಟ ಕೂಲಿಗೆ, ಅವರಿಗೆ ಬಹಳ ಕಷ್ಟ ಆಗ್ತಿತ್ತು. ಆಘಾತಕಾರಿ ವಿಚಾರ ಅಂದ್ರೆ ಈ ಕಫಲ ಸಿಸ್ಟಮ್ ಅಡಿಯಲ್ಲಿ ಇವತ್ತಿಗೂ 2.4 ಕೋಟಿ ಉದ್ಯೋಗಿಗಳು ಗಲ್ಫ್ ರಾಷ್ಟ್ರಗಳಲ್ಲಿ ಓವರ್ ಆಲ್ ಕೆಲಸ ಮಾಡ್ತಿದ್ದಾರೆ. ನಮ್ಮ ಭಾರತೀಯರು 75 ಲಕ್ಷ ಜನ ಈ ತರ ಇದ್ದಾರೆ. ಸೌದಿಯನ್ನೇ ತಗೊಂಡ್ರೆ ಈ ಸಿಸ್ಟಮ್ ಅಡಿಯಲ್ಲಿ 1.3 ಕೋಟಿ ಜನ ಕೆಲಸ ಮಾಡ್ತಾ ಇದ್ರು. 25 ಲಕ್ಷ ಭಾರತೀಯರು. ತುಂಬಾ ಜನರಿಗೆ ಸರಿಯಾಗಿ ಸಂಬಳ ಇಲ್ಲ, ರಜೆ ಇಲ್ಲ, ದೈಹಿಕ ಮಾನಸಿಕ ಹಿಂಸೆ, ಕೊನೆಗೆ ಲೈಂಗಿಕವಾಗೂ ದೌರ್ಜನ್ಯ. ಅವರ ಪಾಸ್ಪೋರ್ಟ್ಗಳನ್ನ ಕಿತ್ಕೊಂಡು ಇಟ್ಕೊಳ್ಳೋದು. ದೇಶ ಬಿಡೋಕೆ ಎಕ್ಸಿಟ್ ವೀಸಾ ಬೇಕಲ್ಲ, ಬೇರೆ ಕೆಲಸ ನೋಡಬೇಕು ಅಂದ್ರೂ ಕೂಡ ಅವ್ರ ಪರ್ಮಿಷನ್ ಬೇಕಿತ್ತು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ನಿಮಗೆ ನಮ್ಮ ರಾಜ್ಯದ ಒಂದು ಉದಾಹರಣೆ ಕೊಡೋದಾದ್ರೆ, 2017ರಲ್ಲಿ ಹಸೀನಾ ಬೇಗಂ ಅನ್ನೋ ನರ್ಸ್ ಒಬ್ರು ಇಲ್ಲಿಂದ ಸೌದಿಗೆ ಹೋದ್ರು. ತಿಂಗಳಿಗೆ 1.5 ಲಕ್ಷ ಸಂಬಳ ಅಂತ ಅವರಿಗೆ ಆಸೆ ತೋರಿಸಿ ಈ ಸಿಸ್ಟಮ್ ಅಡಿಯಲ್ಲಿ ಹೈರ್ ಮಾಡ್ಕೊಂಡ್ರು. ಆದ್ರೆ ಆ ಮಹಿಳೆಗೆ
ದೌರ್ಜನ್ಯ ಮಾಡಿದ್ರು, ಮೆಂಟಲಿ ಫಿಸಿಕಲಿ ದಾಳಿ ಮಾಡಿದ್ರು. ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಅಲ್ಲಿ ಅಗೇನ್ ಹಸೀನಾ ಮೇಲೇನೆ ದಬ್ಬಾಳಿಕೆ ಮಾಡಿದ್ರು. ಕೊನೆಗೆ ಅವತ್ತಿನ ವಿದೇಶಾಂಗ ಮಂತ್ರಿ ಸುಷ್ಮಾ ಸ್ವರಾಜ್ ಅವರು ಮಧ್ಯಪ್ರವೇಶ ಮಾಡಬೇಕಾಯ್ತು. ಅದ್ಯಾಕೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಇದು 1 ವರ್ಷದ ಹಿಂದೆ ನಮ್ಮ ವೀಕ್ಷಕರೊಬ್ಬರು ಹಂಚಿಕೊಂಡಿದ್ದಂತಹ ನೋವು. ನಾನಿವಾಗ ಕುವೈತ್ನಲ್ಲಿದ್ದೀನಿ, ಡ್ಯೂಟಿ ಬ್ರೇಕ್ ಟೈಮ್ನಲ್ಲಿ ನಿಮ್ಮ ಈ ವಿಡಿಯೋ ನೋಡ್ತಾ ಇದ್ದೀನಿ. ಒಂದು ಹೊತ್ತು ಊಟ ಇಲ್ಲದೆ ಇದ್ರೆ ಪರವಾಗಿಲ್ಲ, ನಮ್ಮ ಜೊತೆ ನಮ್ಮ ಕುಟುಂಬದೊಂದಿಗೆ ಇರಬೇಕು. ಇಲ್ಲಿ ನಮ್ಮನ್ನ ಒಂದು ಮಷಿನ್ ತರ ಟ್ರೀಟ್ ಮಾಡ್ತಾರೆ. ಹಂದಿಗಳಿಗೂ ಮೂಲ ಸೌಕರ್ಯ ಇರುತ್ತೆ, ಆದ್ರೆ ಇಲ್ಲಿ ನಮಗೆ ಅದಕ್ಕಿಂತ ಕೀಳಾಗಿ ನೋಡ್ತಾರೆ ಅಂತ ಅವರು ಬರೆದು ನೋವನ್ನ ವ್ಯಕ್ತಪಡಿಸಿದ್ರು. ಎಸ್, ಬರೀ ಸೌದಿ ಅಲ್ಲ, ಕತಾರ್ನಲ್ಲೂ ಕೂಡ ಇಂತಹದ್ದೇ ಚಿತ್ರಹಿಂಸೆ. ಕತಾರ್ ಫುಟ್ಬಾಲ್ ವರ್ಲ್ಡ್ ಕಪ್ ಆಯೋಜನೆ ಮಾಡೋಕೆ ಕನ್ಸ್ಟ್ರಕ್ಷನ್ ನಡೀತಾ ಇದ್ದಾಗ ಒಟ್ಟು ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು ಗೊತ್ತಾ? 6750 ಜನರ ಪ್ರಾಣ ಹೋಯಿತು ಅಂತ ಬ್ರಿಟನ್ನ ಗಾರ್ಡಿಯನ್ ಪತ್ರಿಕೆ ಅಂಕಿಅಂಶಗಳ ಸಮೇತ ರಿಪೋರ್ಟ್ ಮಾಡಿತ್ತು. ಅದರಲ್ಲಿ ಭಾರತೀಯರು ಮೃತಪಟ್ಟವರು ನಿಯರ್ಲಿ ಹಾಫ್, 2711 ಜನ. ಉಳಿದ ಪಟ್ಟಿಯನ್ನು ನೀವು ನೋಡ್ತಾ ಇದ್ದೀರಾ. ಆದ್ರೆ ಈಗ ಈ ವಿಚಾರದಲ್ಲಿ ದೊಡ್ಡ ಸುಧಾರಣೆಗೆ ಸೌದಿ ಹೆಜ್ಜೆ ಇಟ್ಟಿದೆ. ಸೌದಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಈ ಕಫಲ ಸಿಸ್ಟಮ್ ಅನ್ನು ತೆಗೆದು ಹಾಕಿದ್ದಾರೆ. ಹೊಸ ಸಿಸ್ಟಮ್ ಅಡಿಯಲ್ಲಿ ಉದ್ಯೋಗಿಗಳಿಗೆ ಸಂಪೂರ್ಣ ಹಕ್ಕು ಕೊಟ್ಟಿದ್ದಾರೆ. ನಿಮ್ ಇಷ್ಟ ಬಂದ ಕಡೆ ಜಾಬ್ ಚೇಂಜ್ ಮಾಡಬಹುದು, ಕಂಪನಿಗಳ ಒಪ್ಪಿಗೆ ಸಿಗದೇ ಇದ್ರೂ ಕೂಡ ನಿಮ್ಮ ಸ್ವಂತ ರಾಷ್ಟ್ರಕ್ಕೆ ವಾಪಸ್ ಹೋಗಬಹುದು, ಎಕ್ಸಿಟ್ ವೀಸಾ ಬೇಕಾಗಿಲ್ಲ. ಹಾಗೆ ಹೊಸದಾಗಿ ಲೀಗಲ್ ಹೋರಾಟ ಮಾಡೋಕು, ಕಾರ್ಮಿಕರ ಹಕ್ಕುಗಳನ್ನ ಕೇಳೋಕು ಇದರಿಂದ ಸಾಧ್ಯ ಆಗುತ್ತೆ. ಇದರಿಂದ ಸೌದಿಯಲ್ಲಿ ವಾಸ ಆಗಿರೋ 25 ಲಕ್ಷ ಭಾರತೀಯರು ಸೇರಿದಂತೆ 1.3 ಕೋಟಿ ವಲಸೆ ಕಾರ್ಮಿಕರಿಗೆ ಕಾನೂನು ಹಕ್ಕುಗಳು ಸಿಗಲಿವೆ. ಇನ್ನು ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಈಗ ಲಾಂಚ್ ಆಗಿದೆ. ಪ್ರೀಮಿಯಂ ಮೆಂಬರ್ಸ್ಗೆ ಎಕ್ಸ್ಕ್ಲೂಸಿವ್ ಮೆಂಬರ್ಸ್ ಓನ್ಲಿ ವಿಡಿಯೋಸ್ ಸಾಲಾಗಿ ಪಬ್ಲಿಷ್ ಆಗ್ತಾ ಇದೆ, ಪ್ರತಿಯೊಂದು ವ್ಯಾಲ್ಯೂಯಬಲ್ ವಿಡಿಯೋಸ್. ಹಾಗೆ ಮೆಂಬರ್ಸ್ ಓನ್ಲಿ ಲೈವ್, ಮೊದಲ ಲೈವ್ ಕೂಡ ಆಲ್ರೆಡಿ ನೆರವೇರಿದೆ. ಸೊ ನಿಮಗೂ ಕೂಡ ಸೇರೋ ಆಸಕ್ತಿ ಇದ್ರೆ ಸ್ನೇಹಿತರೆ, ದಿನಕ್ಕೆ ₹1 ಕೆಳಗೆ 97-99 ಪೈಸೆನೋ ಬರುತ್ತೆ ಅಷ್ಟೇ. ಇಡೀ ಮಂತ್ಗೆ ₹29 ಅಷ್ಟೇ ಚಾರ್ಜ್ ಆಗುತ್ತೆ. ನಮ್ಮ ವರ್ಕ್ ಅಲ್ಲಿ ಆ ವ್ಯಾಲ್ಯೂ ಇದೆ ಅಂತ ನಿಮಗೆ ಅನ್ಸಿದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ನೇರವಾಗಿ ಅಲ್ಲೇ ಕೆಲ ಕ್ಲಿಕ್ಸ್ ಅಲ್ಲಿ ಜಾಯಿನ್ ಆಗಬಹುದು. ಹಾಗೆ ಆಪಲ್ ಯೂಸರ್ಸ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಪ್ರತ್ಯೇಕವಾಗಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ನೀವು ಅಲ್ಲಿಂದ ಬ್ರೌಸರ್ ಅಲ್ಲಿ ಸಫಾರಿಯಲ್ಲಿ ಹೋಗಿ ಜಾಯಿನ್ ಆಗಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹೀಗೆ ಮಾಡಿದ್ಯಾಕೆ ಸೌದಿ? ಅನಿವಾರ್ಯ. ಅಷ್ಟೆಲ್ಲ ಪ್ರಭಾವ, ಹೆಸರು, ದುಡ್ಡು ಎಲ್ಲ ಇದ್ರೂ ಕೂಡ ಇವ್ರ ಮೇಲೆ ಮಾನವ ಹಕ್ಕುಗಳ ತೂಗುಗತಿ ಇತ್ತು. ಕಾರ್ಮಿಕ ಸಂಘಟನೆಗಳಂತೂ ಬಲವಾಗಿ ಇದನ್ನ ವಿರೋಧ ಮಾಡ್ತಿದ್ರು. ಕಫಲ ಸಿಸ್ಟಮ್ ಆಧುನಿಕ ಗುಲಾಮಗಿರಿ ಅಂತ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಹಾಗೂ ಯುರೋಪಿಯನ್ ಕೆಲ ಸಂಘಟನೆಗಳು ದೂರ್ತಾ ಇದ್ರು. 4-5 ವರ್ಷಗಳ ಹಿಂದೆ ಬಾಂಗ್ಲಾದಲ್ಲಿ ಇದರ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಬಾಂಗ್ಲಾದೇಶದಲ್ಲಿ ಸೌದಿಯ ಈ ಸಿಸ್ಟಮ್ ವಿರುದ್ಧ ಇದನ್ನ ಸೌದಿ ತೆಗಿಬೇಕು ಅಂತ ಕೇಳ್ಕೊಂಡಿದ್ರು. ಯಾಕಂದ್ರೆ ಅವರ ರಾಷ್ಟ್ರದ ಹೆಣ್ಣು ಮಕ್ಕಳಿಗೂ ಇದರಿಂದ ಚಿತ್ರಹಿಂಸೆ ಕೊಡ್ಲಾಗ್ತಿದೆ ಅನ್ನೋ ಆರೋಪ ಇತ್ತು. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಪಕ್ಕದಲ್ಲಿ UAE ತುಂಬಾ ಪ್ರೋಗ್ರೆಸಿವ್ ಆಗಿ ಮುಂದಕ್ಕೆ ಹೋಗ್ತಾ ಇದೆ. ಆಧುನಿಕ ಫಿನಾನ್ಷಿಯಲ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಹಬ್ ಆಗಿ ಹೋಗಿದೆ. ಆದ್ರೆ ಸೌದಿಗೆ ಆ ರೀತಿ ಆಗೋ ಆಸೆ ಇದೆ. ಬರೀ ಆಸೆ ಇಟ್ಕೊಂಡ್ರೆ ಯಾರು ಬರೋದಿಲ್ಲ. ಇಲ್ಲಿ ಟಾಪ್ ಟ್ಯಾಲೆಂಟ್ ಸೌದಿಗೆ ಹೋಗೋದಿಲ್ಲ. ಸೊಸೈಟಿಯನ್ನ ಓಪನ್ ಅಪ್ ಮಾಡಬೇಕಾಗತ್ತೆ, ಆಧುನಿಕ ಜೀವನ ಶೈಲಿ ಕೊಡಬೇಕಾಗತ್ತೆ. ಅದರ ಜೊತೆಗೆ ದೊಡ್ಡ ಪ್ರಮಾಣದ ಟಾಪ್ ಟ್ಯಾಲೆಂಟ್ ಜೊತೆಗೆ ದೊಡ್ಡ ಪ್ರಮಾಣದ ಸಣ್ಣ ಪುಟ್ಟ ಕೆಲಸಗಾರರು ಕೂಡ ಅಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್ ತುಂಬಬೇಕಾಗತ್ತೆ. ಅವರ ಎದೆಗೆ ಧೈರ್ಯ ಮಾಡಿ ಬರಬೇಕು ಅಂತ ಹೇಳಿದ್ರೆ ಅವರಿಗೆ ನಂಬಿಕೆ ಬರಬೇಕು. ಈ ತರದ ಗುಲಾಮಗಿರಿ ಸಿಸ್ಟಮ್ ಇಟ್ಕೊಂಡ್ರೆ ಹೊಟ್ಟೆ ಪಾಡಿಗೋಸ್ಕರ ಕಷ್ಟಪಟ್ಟು ಕೆಲವರು ಹೋಗ್ಬೋದು, ಕೆಲವರು ಹಿಂದೆ ಇಟ್ಟು ಹಾಕ್ಬೋದು, ನೆಗೆಟಿವಿಟಿ ಉಂಟಾಗ್ಬೋದು ಆ ರಾಷ್ಟ್ರದ ಬಗ್ಗೆ. ಆ ರೀತಿ ಆಯ್ತು ಅಂತ ಹೇಳಿದ್ರೆ ದುಬೈಗೆ ಕೌಂಟರ್ ಕೊಡೋ ರೀತಿ ಬೆಳೆಯೋ ಸೌದಿಯ ಆಸೆ ಎಲ್ಲಿಗೂ ಹೋಗೋದಿಲ್ಲ. ನಿಯೋಮ್ ಸಿಟಿ ಅಂತ ಮಾಡ್ತಾ ಇದ್ದಾರೆ, ಜೆಡ್ಡಾವನ್ನ ಕೂಡ ಆಧುನೀಕರಣಗೊಳಿಸ್ತಾ ಇದ್ದಾರೆ. ಬೇಕಲ್ಲ ಅದಕ್ಕೆಲ್ಲ. ಹಾಗಾಗಿ ಕಡೆಗೂ ಕೂಡ ಈ ಕಫಲ ಸಿಸ್ಟಮ್ ಅನ್ನ ಎಂಡ್ ಮಾಡ್ತಿದ್ದಾರೆ ಸೌದಿ ಅವರು. ಸೊ ಈ ರೀತಿ ಒಂದಂತೂ ಸ್ಪಷ್ಟ, ಮೊಹಮ್ಮದ್ ಬಿನ್ ಸಲ್ಮಾನ್ ಪಟ್ಟದ ಯುವರಾಜ ಆದ ನಂತರ, ಅಥವಾ ಅವರಪ್ಪ ಇದ್ದಾರೆ ಕಿಂಗ್ ಸಲ್ಮಾನ್, ಆದ್ರೂ ಕೂಡ ಎಲ್ಲ ಇವರೇ ನಡೆಸ್ತಿರೋದು. ಅವರೊಂಥರ ಹಾಸಿಗೆ ಹಿಡಿತಿದ್ದಾರೆ, ಎಲ್ಲ ಮೊಹಮ್ಮದ್ ಬಿನ್ ಸಲ್ಮಾನೇ ನಡೆಸ್ತಿರೋದು. ಈ ಯುವರಾಜ ಅಧಿಕಾರವನ್ನು ಚಲಾಯಿಸೋಕೆ ಶುರು ಮಾಡಿದ್ಮೇಲೆ ಸೌದಿಯ ಮುಖವನ್ನೇ ಚೇಂಜ್ ಮಾಡೋಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಇದೇ ಸೌದಿಯ ಯುವರಾಜ ಮಹಿಳೆಯರು ವಾಹನ ಚಲಾಯಿಸುವಂತಿಲ್ಲ ಅನ್ನೋ ನಿರ್ಬಂಧವನ್ನ ತೆಗೆದು ಬಿಸಾಕಿದ್ರು. ಮಹಿಳೆಯರು ವಾಹನ ಚಲಾಯಿಸಬಹುದು ಅಂತ ಅವಕಾಶ ಮಾಡಿಕೊಟ್ಟಿದ್ರು 2018ರಲ್ಲಿ. ಅಲ್ಲದೆ ಮಹಿಳೆಯರು ವಿದೇಶಕ್ಕೆ ಪ್ರಯಾಣ ಮಾಡಬೇಕಾದ್ರೆ, ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬೇಕಾದ್ರೆ ಕುಟುಂಬದ ಪುರುಷನ ಒಪ್ಪಿಗೆ ಪಡಿಬೇಕಾಗಿತ್ತು. ಇದನ್ನ ಕೂಡ ಸೌದಿ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ರದ್ದು ಮಾಡಿದ್ರು. ಪುರುಷರೊಂದಿಗೆ ಮಹಿಳೆಯರು ಕೂಡ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವಂತ, ಓಡಾಡುವಂತಹ ಅನುಕೂಲತೆಗಳನ್ನ ಮಾಡಿಕೊಟ್ರು. ಇದೇ ಕಾರಣಕ್ಕೆ 2018ರಲ್ಲಿ ಸೌದಿ ಮಹಿಳೆಯರು ಫುಟ್ಬಾಲ್ ಗ್ರೌಂಡ್ಗೆ ಪ್ರವೇಶ ಮಾಡೋ ರೀತಿ ಆಯಿತು. ಇನ್ನು ಸಿನಿಮಾಗಳ ಮೇಲೂ ಕೂಡ ಬ್ಯಾನ್ ಇತ್ತು. 2018ರ ಏಪ್ರಿಲ್ನಲ್ಲಿ ಬರೋಬ್ಬರಿ 35 ವರ್ಷಗಳ ನಂತರ ಬ್ಲ್ಯಾಕ್ ಪ್ಯಾಂಥರ್ ಅನ್ನೋ ಸಿನಿಮಾ ಸೌದಿಯಲ್ಲಿ ರಿಲೀಸ್ ಆಯಿತು. ಈಗಂತೂ 2030ರ ಹೊತ್ತಿಗೆ 300 ಸಿನಿಮಾ ಥಿಯೇಟರ್ಗಳನ್ನ ಓಪನ್ ಮಾಡೋಕ್ಕೂ ಕೂಡ ಮೊಹಮ್ಮದ್ ಬಿನ್ ಸಲ್ಮಾನ್ ಪ್ಲಾನ್ ಹಾಕೊಂಡಿದ್ದಾರೆ.
ಸೌದಿಯನ್ನ ಆಧುನೀಕರಣಗೊಳಿಸಬೇಕು, ಮಾಡರ್ನೈಸ್ ಆಗಬೇಕು, ಜಗತ್ತಲ್ಲಿ ಎಲ್ಲರೊಂದಿಗೂ ಬೆರಿಬೇಕು ಅಂತ ಹೆಜ್ಜೆ ಇಡ್ತಾ ಇದ್ದಾರೆ. ಆದ್ರೆ ಒಂದೇ ಒಂದು ಮೇಜರ್ ಕಪ್ಪು ಚುಕ್ಕಿ ಅವರ ಮೇಲೆ ಇರೋದೇನು ಅಂದ್ರೆ ಪತ್ರಕರ್ತ ಜಮಾಲ್ ಖಶೋಗಿಯ ಹತ್ಯೆ. ನ್ಯೂಯಾರ್ಕ್ ಟೈಮ್ಸ್ನ ಪತ್ರಕರ್ತ ಜಮಾಲ್ ಖಶೋಗಿಯನ್ನ ಟರ್ಕಿ ರಾಜಧಾನಿ ಇಸ್ತಾಂಬುಲ್ನಲ್ಲಿ ಸೌದಿ ರಾಯಭಾರ ಕಚೇರಿಯ ಒಳಗಡೆ ಹತ್ಯೆ ಮಾಡಿದ ಆರೋಪವನ್ನ ಇವರು ಎದುರಿಸ್ತಾ ಇದ್ದಾರೆ. ಅದರಿಂದ ಅಂತಾರಾಷ್ಟ್ರೀಯವಾಗೂ ಕೂಡ ಸಿಕ್ಕಾಪಟ್ಟೆ ಟೀಕೆಗಳನ್ನ ಫೇಸ್ ಮಾಡಿದ್ರು. ಅದಾದ್ಮೇಲೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಇವರು ಸುಧಾರಣಾವಾದಿಯಾಗಿ ಈಗ ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೊಳ್ತಿರೋದು. ಆ ಕಾರಣದಿಂದಾಗಿನೋ ಅಥವಾ ಸೌದಿಯನ್ನ ಆಧುನಿಕ ಜಗತ್ತಿನೊಂದಿಗೆ ಬೆರೆಸಬೇಕು ಅನ್ನೋ ಕಾರಣಕ್ಕಾಗಿನೋ ಒಟ್ಟಿನಲ್ಲಿ ಸುಧಾರಣೆಯಂತೂ ಶುರುವಾಗಿದೆ, ನಡೀತಾ ಇದೆ, ಜಾರಿ ಕೂಡ ಆಗ್ತಾ ಇದೆ ಸೌದಿನಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಆಗ್ಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ಆಸಕ್ತಿ ಇದ್ದವರು ಅದನ್ನ ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.